ಮಾವ ಹೇಳ್ತಾ ಇದ್ರು ಶೀಲಂ ನಮ್ಮ ಮನೆಗೆ ಬಂದಾಗಲೆಲ್ಲ ನಮಗೆ ಒಳ್ಳೇದಾಗಿದೆ ಅಂತ. ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರ, ನಮ್ಮ ಮನೆಗೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಂದು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ಶಾಸ್ತ್ರಿಗಳು ಏನೋ ಹೇಳ್ತಾರಂತ ನೀವು ಹಾಗೇನಾ? ಹಾಗೇನೂ ಇಲ್ಲ ಅಳಿ. ಅಂದರೆ ಕೆಲವ್ರ ಕಾಲ್ಗುಣನೇ ಹಾಗೆ, ಅವ್ರ ಕಾಲಿಟ್ಟ ಕಡೆ ಸಂತೋಷ ತಾನಾಗೇ ಬರುತ್ತೆ. ಇವತ್ತು ಶೀಲಂ ಅವ್ರು ಈ ಮನೆಗೆ ಬಂದಿದ್ದಾರೆ, ಅದ ಮೇಲೆ ಈ ಮನೆಗೂ ಒಂದು ಒಳ್ಳೆ ವಿಷಯ ಸದ್ಯದಲ್ಲೇ ಬರುತ್ತೆ. ಹೌದಾ? ಶೀಲಂ, ಹಾಗಾದ್ರೆ ಒಂದು ಕೆಲಸ ಮಾಡಿಬಿಡು, ಈ ಮನೆಯಲ್ಲಿ ಪರ್ಮನೆಂಟ್ ಆಗಿದ್ಬಿಡು, ಇನ್ನೂ ಚೆನ್ನಾಗಿರುತ್ತೆ. ಶೀಲಂ ಮನೆಯಲ್ಲಿ ಮಗುಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ರಮ್ಯಾ ಸುಜಾತ ಮಗುನ ರೆಡಿ ಮಾಡ್ತಾ ಇದ್ದಾರೆ, ಆಮೇಲೆ ಕರ್ಕೊಂಡು ಹೋಗೋ. ಆದರೆ ಒಂದು ಕಂಡೀಷನ್. ಏನದು? ನಮ್ಗೆ ಯಾವಾಗ ಮಗುನ ನೋಡಬೇಕು ಅನ್ಸುತ್ತೋ ಅವಾಗೆಲ್ಲ ನೀವು ಕರ್ಕೊಂಡು ಬರ್ತಾ ಇರಬೇಕು. ಖಂಡಿತ ಕರ್ಕೊಂಡು ಬರ್ತೀನಿ. ಈ ಮನೆಗಲ್ದೆ ಇನ್ನೆಲ್ಲಿ ಕರ್ಕೊಂಡು ಬರಲಿ? ಅಂದರೆ ಅಂದರೆ ಮಗುನ ಇಷ್ಟು ಮುದ್ದಾಡ್ತಾ ಇದ್ದೀರಿ, ಪ್ರೀತಿ ತೋರಿಸ್ತಾ ಇದ್ದೀರಿ. ವಿಶು ಅವ್ರ ಮಗುನ ಕಾಪಾಡ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ, ಆ ಕಾರಣಕ್ಕೆ ಹೇಳಿದೆ ಅಷ್ಟೇ. ನಾನಿನ್ನು ಹೊಡ್ತೀನಿ. ಹಾಂ, ಅಜ್ಜಿ ಕೃಷ್ಣ ರೆಡಿ ಅದನ್ನ ನೋಡಿ. ಸರಿಪ್ಪ. ವಿಶು ಅವರೇ, ನಿಮ್ಮ ಪ್ರೀತಿ ಸತ್ಯವಾದ, ಪವಿತ್ರವಾದ. ಆದಷ್ಟು ಬೇಗ ನಿಮಗೆ ನಿಮ್ಮ ಪ್ರೀತಿ ಸಿಗತ್ತೆ. ಕಣಿ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ನೀವು ನಂಬಿರೋ ಕೃಷ್ಣ ನನ್ನ ಮೂಲಕ ಈ ಮಾತನ್ನು ಹೇಳ್ಸೋದಾನೆ ಅಂತ ಅನ್ಕೊಳ್ಳಿ. ವಿಶು ರಾಧಿಕಾ ಯಾವತ್ತಿದ್ರೂ ಒಂದಾಗಲೇಬೇಕು. ದೇವರಿದಾನ ಅನ್ನೋದಕ್ಕೆ ಅದು ಸಾಕ್ಷಿ ಆಗುತ್ತೆ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಶೀಲಂ. ರಾಧಿಕಾ ಇಷ್ಟೊಂದು ಸಮಾಧಾನವಾಗಿದ್ದಾಳೆ ಅಂದರೆ ಶೀಲಂ ಮಗುನ ಕರ್ಕೊಂಡು ಬರ್ತಾ ಇರ್ಬೋದಲ್ವಾ? ಶಾಂತನು, ನಿಮ್ಮವರು ಆ ಶೀಲಂಗೆ ಮಗ ಕಿತ್ತು ಹೋಗಾಕೊಡ್ತಿದ್ದಾರೆ ಅಲ್ಲ. ಮಗು ಶೀಲಂ ಹತ್ರನೂ ಇಲ್ಲ ಅಂತ ನೀನೇ ಥರ ಹೇಳಿದ್ದೆ, ಮತ್ತು ನಿಮ್ಮ ಮಗು ಹೇಗೆ ಬರುತ್ತೆ? ಇಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ.